ಬ್ರೈನ್ ಇಟ್ಸ್ ಬ್ರೈನ್ ಗೊತ್ತಿಲ್ಲ ಸರ್. ಬ್ರೈನ್ ಇಸ್ ವೆರಿ ಇನ್ನೋಸೆಂಟ್. ಇದು ಸತ್ಯ ಸುಳ್ಳು, ಕರೆ ಸುಳ್ಳು, ಆಮೇಲೆ ಗುಡ್ ಅಂಡ್ ಬ್ಯಾಡ್, ಇಟ್ ನಾಟ್ ಅಂಡರ್ಸ್ಟ್ಯಾಂಡ್. ಬ್ರೈನ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ವಾಟ್ ಎವರ್ ಯು ಪುಟ್, ಡು ಯು ಥಿಂಕ್ ಆಲ್ ಟೆರರಿಸ್ಟ್ ಆರ್ ಬ್ಯಾಡ್? ದೇ ಆರ್ ನಾಟ್ ಬ್ಯಾಡ್, ದೇ ಆರ್ ವಂಡರ್ಫುಲ್ ಪೀಪಲ್. ಸಚ್ಚಿ ಕರೇಜ್, ಎಂತ ಕರೇಜ್ ಇದು. ಓಕೆ, ಏರೋಪ್ಲೇನ್ ಕುತ್ಕೊಂಡು ವರ್ಲ್ಡ್ ಟ್ರೇಡ್ ಸೆಂಟರ್ ಹೋಗಿ ಡ್ಯಾಶ್ ಹೊಡೆದೆ, ಅದು ನಾನು ಸಾಯ್ತೀನಿ ಅಂತ ಗೊತ್ತಿದ್ದು ಹೊಡಿತಾನಲ್ಲ ಅವನು. ಅಂತ ಧೈರ್ಯ ಇದೆ. ನಿಮ್ಮ ಮನೆಯಾಗ ನಿಮ್ಮ ಮನೆಯವ್ರು ನೀವು ಡ್ಯಾಶ್ ನೋಡಿ ಸರ್, ಸದಾನಂದ ಸರ್ ಟ್ರೈ ಮಾಡ್ಬಿಟ್ಟು ಏನಾಯ್ತು ನಿಮ್ಗೆ ಈ ವಯಸ್ಸಲ್ಲಿ ಏನಾಯ್ತು ಅಲ್ಲ, ಸುಮ್ಮನೆ ಹೊಡಿಬೇಕಂದ್ರೆ ಇಲ್ಲ. ಎಷ್ಟು ಡಿಫಿಕಲ್ಟ್ ಐತಿ. ಕ್ಯಾನ್ ಯು ಇಮ್ಯಾಜಿನ್? ಯು ಆರ್ ಗೋಯಿಂಗ್ ಟು ಡೈ ನೆಕ್ಸ್ಟ್ ಮಿನಿಟ್, ಬಟ್ ಯು ಆರ್ ಸ್ಟಿಲ್ ಗೋಯಿಂಗ್ ಅಂಡ್ ಹಿಟ್ಟಿಂಗ್ ಇಟ್. ಎಂತ ಕರೇಜ್, ಎಂತ ಮ್ಯಾಡ್ನೆಸ್ ಅದು. ಅದೇ ಮ್ಯಾಡ್ನೆಸ್ ಒಳ್ಳೆತನಕ್ಕೆ ಬಂದ್ಬಿಟ್ಟಿತ್ತಂದ್ರೆ ಏನಿಲ್ಲ ಸರ್. ಟೆರರಿಸ್ಟ್ ನಾನು ಬಹಳ ವಿಚಾರ ಮಾಡಿದ್ದೆ. ಟೆರರಿಸ್ಟ್ಗೆ ಸಾಯ್ಲಿಕ್ಕೆ ಕಲಿಸ್ತಾರೆ, ನಮ್ಮ ಯುವಕರಿಗೆ ಒಳ್ಳೆ ಜೀವನ ಮಾಡ್ರಿ ಅಂತ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಂತ ನಾವು ಮೂರ್ಖರಿದ್ದೇವಪ್ಪ ಅಂತ ಯಾವಾಗಲೂ ಪ್ರಶ್ನೆ ಕೊಡ್ತೇನೆ. ನನ್ನ ಎಲ್ಲಷ್ಟು ಇದೆಲ್ಲ ರಿಸರ್ಚ್ ಮಾಡಿದಾಗ ಬ್ರೈನ್ ಗೊತ್ತಾಯ್ತು. ಅವಾಗ ಮೊದಲೆಲ್ಲ ನಾವು ಮೋಟಿವೇಶನ್ ಟ್ರೈನರ್, ಸಚಿನ್ ತೆಂಡೂಲ್ಕರ್ ಹಿಂಗ್ ಮಾಡೋಣ, ನೀ ಯಾಕೆ ಮಾಡ್ಬಾರ್ದು, ಆ ಹುಡುಗ ಸ್ವಲ್ಪ ನೀವ್ ಯಾಕೆ ಮಾಡಿದ್ರಿ ಅಂತ ಏನೇನಿದೆ ಇವೆಲ್ಲ ಎಕ್ಸಾಂಪಲ್ಸ್ ನಾಟ್ ಬರ್. ಯಾರ್ಯಾರು ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಬ್ರೈನ್ ಮೇಲೆ, ದೇ ಆಲ್ ಮೇಡ್ ಎ ಡಿಫರೆನ್ಸ್. ಲುಕ್ ಎಟ್ ಆಲ್ ದ ಕೋರ್ಸಸ್ ಆನ್ಲೈನ್ ನಾವು, ದೇ ಆರ್ ಆಲ್ ರಿಲೇಟೆಡ್ ಟು ಬ್ರೈನ್. ಗೊತ್ತಾಗ್ತಿದೆ. ಸೊ ಅದಕ್ಕೆ ಪಾಲಕರಾದವರು ಯು ಶುಡ್ ರಿಯಲಿ ಸ್ಟಡಿ ಅಬೌಟ್ ದಿಸ್. ಅದರ್ವೈಸ್ ಯು ಹ್ಯಾವ್ ವೆರಿ ಲೆಸ್ ಟೈಮ್. ಸಪೋಸ್ ಯುವರ್ ಚೈಲ್ಡ್ ಇಸ್ 8th ಸ್ಟ್ಯಾಂಡರ್ಡ್ ನಾವು, ಓಕೆ, ಇನ್ನು 2 ವರ್ಷಕ್ಕೆ ಇದು ಮುಗಿದ್ಬಿಡುತ್ತೆ. ದೆನ್ ಬ್ಲಾಕ್ ಆಗ್ಬಿಡುತ್ತೆ. ಆಮೇಲೆ ಮೊರೆವರ್ 10ನೇ ಆದ್ಮೇಲೆ ಇಲ್ಲ PUC ಆದ್ಮೇಲೆ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ವಿತ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ವಿತ್ ದೆಮ್. ಸಂಬಡಿ ಇನ್ ದ ವರ್ಲ್ಡ್ ವಿಲ್ ಡೂ ದಟ್. ಗೊತ್ತಾಯ್ತಾ? ನಮ್ಮ ಮಕ್ಕಳು ಯಾವಾಗ ನಮ್ಮ ಜೊತೆ ಇರ್ತಾರೆ, ಏನೇನ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಮಾಡ್ಬೇಕು. ಅದಕ್ಕೆ ಯು ನೀಡ್ ಟು put value time into their childhood. Hacklevel. Otherwise, you are missing the big opportunity. Can you understand? So wake up. This is where you need to plan. So adike sir, approachable is start listening. Hauda. Okay. You know bari ಹೇಳ್ತಿರ್ತಾನ ಅವನು. ಹೌದಾ? ಓಕೆ, ಬಾಯ್ ಕುಂದ್ರ. ಮತ್ತೇನ? ಹೌದಾ? ಓಯ್ ನಿಮ್ ಶಾಣೆತನ ತೋರಿಸ್ಬೇಡಿ ಪಾಪ. ಮತ್ತ ಅದ ಇದು ಮಾಡಿ ಅದೆಲ್ಲ ಬೇಡ, ನಾ ಹೇಳಾಕ್ತಿನಿಲ್ಲ, ನಾ ಹೇಳ್ತೇನೆ ಆಮೇಲೆ ಹೋನಿ ಮುಗಿ. ಅದಕ್ಕ ಬಾಜು ಮನೆ ಅಂಕಲ್ ಜೊತೆ ಕ್ಲೋಸ್ ಇರ್ತಾವ ಹುಡುಗರು. ಯಾಕಂದ್ರೆ ಬಾಜು ಮನೆ ಅಂಕಲ್ ಬಾಳ ಚಂದ ಮಾತಾಡ್ತಿರ್ತಾರೆ. ಏನೋ ಆರಾಮಿದೇನೋ, ಬಾರೋ, ಮತ್ತೇನೋ ಹೆಂಗ್ ನಡೆದಿದೆ ಸ್ಕೂಲು, ಇದೆಲ್ಲ ಹೌದ್ರಿ ಅಂಕಲ್ ಚಲೋ ನಡೆದಿತ್ರಿ, ಬಾರೋ ಮತ್ತೆ ಟೀ ಕುಡ್ದು ಹೋಗ್ಬಾ, ಎಷ್ಟ್ ಹಂಗ್ ಮಾತಾಡ್ತಿರ್ತಾನ ನಾವು. ನಮ್ಮ ಅಪ್ಪ ಹಂಗ್ ಮಾತಾಡುದಿಲ್ಲ. ಬಟ್ ನಮ್ಮಪ್ಪ ಬಾಜು ಮನಿ ಹುಡುಗನ ಜೊತೆ ಚಲೋ ಮಾತಾಡ್ತಿರ್ತಾರೆ. ಭಾರಿ ಕನ್ಫ್ಯೂಷನ್. ಅಪ್ಪ ಅಂತೂ ಫುಲ್ ಕನ್ಫ್ಯೂಷನ್. ಮನೆಯಲ್ಲಿ ನಮ್ಮವ್ವ ಎಂತ ಚಲೋ ಹೋಳಿಗೆ ಮಾಡಿದ್ರು ಒಂದ್ ದಿವಸ ಅಪ್ರಿಶಿಯೇಷನ್ ಮಾಡೋದಿಲ್ಲ. ಚಲೋ ಮಾಡಿ ನೋಡೋ ಹೋಳಿಗೆ ಅಂತ ಒಂದ್ ದಿವಸ ಅನ್ನೋಂಗಿಲ್ಲ. ಬಾಜು ಮನಿ ಪ್ಲೇಟ್ ಬಂದಾಗ ಅಪ್ರಿಶಿಯೇಟ್ ಮಾಡ್ತಾನೆ. ಕನ್ಫ್ಯೂಸ್ ಹಿಡಿತೈತಿ ನಮ್ಮಪ್ಪ. Confused children. On the lighter side, but this is the truth also. ಭಾಳ ಸೀರಿಯಸ್ ಆಗ್ತೀರಿ, ಯಾಕೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ತಲೆಗೆ ಏನ್ ಗೊತ್ತೈತಿ, ನಾ ಸೀರಿಯಸ್ ಇದ್ರೆ ಮಕ್ಕಳು ಕಂಟ್ರೋಲ್ನಾಗ ಇರ್ತಾರೆ. ಡೋಂಟ್ ಕಂಟ್ರೋಲ್ ಯುವರ್ ಚಿಲ್ಡ್ರನ್, ಕನೆಕ್ಟ್ ವಿತ್ ಚಿಲ್ಡ್ರನ್. ಇಲ್ರಿ ನಮ್ಮಪ್ಪರೆಲ್ಲ ಹಂಗ್ ಮಾಡಿದ್ರಲ್ಲ, ನಮ್ಮಪ್ಪ ಹೆಂಗಿದ್ರು ಗೊತ್ತೈತಿ. ದಟ್ ವಾಸ್ ಅ ಡಿಫರೆಂಟ್ ಜನರೇಷನ್. Today there is a different generation, right? If you can really see it,